gentlemen, welcome to the world-class city of Guangzhou. 激情的团队，活力大湾区，魅力新广州。请各位为耳光光为 ನಮಸ್ಕಾರ ಬಾಸು. ನಮ್ಮ ದೇಶ ಹೊರಗಡೆ ದೇಶಕ್ಕೆ ಹೋಲಿಸಿದ್ರೆ 50 ವರ್ಷ ಹಿಂದೆ ಉಳಿದಿದೆ. 50 ವರ್ಷ ಹಿಂದೆ ಉಳಿದಿದೆ. ಬೇರೆ ದೇಶದಲ್ಲಿ ನೀರಲ್ಲಿ ಕಾರ್ಗಳು ಓಡಾಡ್ತಿದ್ದಾವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಮೆಟ್ರೋ ಹೋಗ್ತಾ ಇದೆ, ಡ್ರೈವರ್ಲೆಸ್ ಆಟೋಮೆಟಿಕ್ ಸೆನ್ಸರ್ ಕಾರ್ಗಳು ಬಂದಿದ್ದಾವೆ. ನಮ್ಮ ದೇಶ ಇನ್ನೂ 50 ವರ್ಷ ಹಿಂದೆ ಉಳಿದಿದೆಯಲ್ಲ. ಯಾಕೆ ಯಾಕೆ ಹೇಳಿ? ಕಾಸಿನಾಸಿಗೋಸ್ಕರ ಓಟ್ ಹಾಕ್ಬಿಡ್ತೀರಲ್ಲ, ಅದ್ರ ಎಫೆಕ್ಟ್ ಇದು. ಹೊರಗಡೆ ದೇಶದಲ್ಲಿ ಮಕ್ಕಳು ಎಜುಕೇಶನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಸೆಕೆಂಡು ಹೆಲ್ತ್. ನಮ್ಮ ದೇಶದಲ್ಲಿ ಇವೆರಡು ಲಾಸ್ಟ್. ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಒಳ್ಳೆ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ. ಏನಾದ್ರು ಒಂದು ಕಾಯಿಲೆ ಬಂತು ಅಂದ್ರೆ ಆಸ್ಪತ್ರೆಗೆ ಹೋಗಿ, ಇಲ್ಲಿ ನಮ್ಮ ಹತ್ರ ಆಗಲ್ಲ, ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಂತಾರೆ. ಇವ್ರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರೆಲ್ಲ ಏನ್ ಮಾಡ್ತಿದ್ದಾರೆ ಗುರು? ಒಳ್ಳೆ ಆಸ್ಪತ್ರೆಗಳಿಲ್ಲ, ಗೌರ್ಮೆಂಟ್ ಆಸ್ಪತ್ರೆಗಳು. ಒಬ್ಬನ ಜೀವ ಹೋಗ್ತಾ ಇದೆ ಅಂದ್ರೆ ಯಾರು ತಲೆ ಕಟ್ಸ್ಕೊಂತಿಲ್ಲ. ಮಿಡಿಲ್ ಕ್ಲಾಸ್ ಜೀವನ ಅವನೇನಾದ್ರು ಸತ್ರೆ ಸಾಲಿ ಬಿಡು ಅಂತ ಸುಮ್ಮನಾಗ್ತಾ ಇದಾರೆ. ಈ ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದೀರಲ್ಲ, ಇವನ್ನೆಲ್ಲ ಯಾರು ಕೇಳಿಲ್ಲ. ಜನಗಳು ದುಡ್ಕೊಂಡು ತಿಂತಾರೆ. ಫಸ್ಟ್ ಬೇಕಾಗಿರೋದು ಮಕ್ಕಳಿಗೆ ಎಜುಕೇಶನ್, ಎರಡನೇದು ಹೆಲ್ತ್, ಇವನ್ ಕರೆಕ್ಟಾಗಿ ಮಾಡಿ. ಮೂರನೇದು, ಒಂದು ಕಡೆ ರೋಡ್ ಸರಿ ಇಲ್ಲ, ಟ್ಯಾಕ್ಸ್ ದುಡ್ಡು ಕಟ್ತಾನೆ ಇದ್ದಾನೆ. ಟ್ಯಾಕ್ಸ್ ಕಟ್ಟೋದು ಏನಾದ್ರು ಒಂದು ವಾರ 15 ದಿವಸ ಲೇಟ್ ಆಗ್ಬಿಡ್ತು ಅಂದ್ರೆ ಟ್ಯಾಕ್ಸ್ ಅಮೌಂಟಿಗೆ ಫೈನ್ ಹಾಕ್ತೀರಾ. ಒಬ್ಬ ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಮನೆಗಳಿಗೆ ನೋಟಿಸ್ ಕಳಿಸ್ತೀರಾ. ಅವನ ಮೇಲೆ ಏನೇನ್ ಬೇಕು ಕ್ರಮಗಳು ಎಲ್ಲ ಮಾಡ್ತೀರಾ. ಒಂದು ಮಾಲಲ್ಲಿ ಸೆನ್ಸರ್ ಟ್ರಾಲಿ ಹೋಗ್ತಾ ಇದೆ, ಟ್ರಾಲಿ ಸೆನ್ಸರ್. ಆ ಟ್ರಾಲಿ ಹೇಳ್ಕೊಂಡು ಹೋಗಕ್ಕೂ ಅಷ್ಟು ಪುರ್ಸತ್ತಿಲ್ಲ ಅವರಿಗೆ, ಅಷ್ಟು ಡೆವಲಪ್ ಆಗಿದೆ ದೇಶ. ನಮ್ಮ ದೇಶದಲ್ಲಿ ಏನಿದು? ಟ್ರಾಲಿ ಹೋಗೋದಿಲ್ಲ, ನೆಟ್ಟು ರೋಡ್ಗಳಿಲ್ಲ. ಟೋಲ್ಗಳು ಮಾತ್ರ ಕರೆಕ್ಟ್ ಇಸ್ಕೊಂಡ್ಬಿಡ್ತಾರೆ. ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಎಲ್ಲದರಲ್ಲೂ ದುಡ್ಡು ಹೆಚ್ಚಿಗೆ ಮಾಡ್ತಾ ಇದ್ದೀರಾ. ಎಲ್ಲಿ ಹೋಗ್ತಿದೆ ದುಡ್ಡುಗಳೆಲ್ಲ?